ವೆಲ್ಕಮ್ ಟು ಸ್ಟೂಡೆಂಟ್ ಇಂಪುಟ್ ಚಾನಲ್. ತುಂಬ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಇರುತ್ತೆ KCT ರಿಸಲ್ಟ್ ಹೋಗಿ ಬರುತ್ತೆ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಎಜುಕೇಷನ್ ಕಾಂಟೆಂಟ್. ಅದೇ ಥರ ಅಂತ KCT ಆಗಿರ್ಬೋದು, ನಿಮ್ಮ ಸೆಕೆಂಡ್ PUC ಮಾಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲ ಒಂದು ಇನ್ಫಾರ್ಮೇಷನ್ ಈ ಚಾನಲ್ ಕೊಡ್ತಾ ಇರುತ್ತೆ. ನೋಡಿ, KCT ರಿಸಲ್ಟ್ ಯಾವಾಗ ಬರುತ್ತೆ, ಸೆಕೆಂಡ್ PUC ಇಂಪ್ರೂವ್ಮೆಂಟ್ ಸೆಕೆಂಡ್ PUC ಎಕ್ಸಾಮ್ 2 ಮುಂಚೆನೇ ಬರುತ್ತಾ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಅಲ್ಲ. ಸೆಕೆಂಡ್ PUC ಎಕ್ಸಾಮ್ ಮುಂಚೆನೇ ಬರುತ್ತೆ ಸರ್, ರಿಸಲ್ಟ್ ಮುಂಚೆನೇ ಬರುತ್ತಾ CET ರಿಸಲ್ಟು ಅಂತ. ಈಗಾಗಲೇ ನಾವು CET ರಿಸಲ್ಟ್ ರಿಲೀಸ್ ಮಾಡ್ತೀವಿ. ನಾವು ಈಗಾಗಲೇ ಸ್ಕ್ಯಾನ್ ಮಾಡಿ ರಿಸಲ್ಟ್ ಮಾಡ್ಕೊಂಡಿದ್ರು ಕೂಡ ICSE CBSE ಆಗಿರ್ಬೋದು, CET ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ರಿಸಲ್ಟ್ ಕೊಡುವವರೆಗೆ ನಾವು ರಿಲೀಸ್ ಮಾಡೋಕ್ಕೆ ಬರಲ್ಲ ಅಂತ ಡೈರೆಕ್ಟರ್ H. ಕೂಡ ಹೇಳಿದ್ದಾರೆ. ಕಂಪ್ಲೀಟ್ ಆಗುತ್ತಲ್ಲ ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ PUC ಎಕ್ಸಾಮ್ 2 ಕಂಪ್ಲೀಷನ್ ಅಂತ ಅವ್ರ ರಿಸಲ್ಟ್ ಮೊದಲು ಅನೌನ್ಸ್ ಮಾಡಿದ್ವಿ. ನಂತರ ಈಗ CET ರಿಸಲ್ಟ್ ಕೂಡ ಅವರು ಮೇ ಬಿ ಅಂದರೆ May 21 ಬರುತ್ತೆ ಅಂತ. May 20 ರಿಸಲ್ಟ್ CET ರಿಸಲ್ಟ್ ಅನೌನ್ಸ್ ಆದರೆ May 20 ಆಫ್ಟರ್ May 20 ನಿಮ್ಮ CET ರಿಸಲ್ಟ್ ಅನೌನ್ಸ್ ಆಗುತ್ತೆ. 1 ಡೇ ಬಿಫೋರ್ ಕೂಡ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಪ್ರೆಸ್ ಮೀಟ್ ಮಾಡಿದ ನಂತರ ನಿಮ್ಮ CET ರಿಸಲ್ಟ್ ಅವ್ರು ಅನೌನ್ಸ್ ಮಾಡ್ತಾರೆ ಆಫ್ಟರ್ May 20 ಅಂತ ನಿಮ್ಮ CET ರಿಸಲ್ಟ್ ಇಸ್ ಗೋಯಿಂಗ್ ಟು ಅನೌನ್ಸ್. ಹಾಗಾಗಿ ಆಫ್ಟರ್ ಕೌನ್ಸಿಲಿಂಗು ನಿಮ್ಮ ಸೆಕೆಂಡ್ PUC ರಿಸಲ್ಟು ಅದ್ರ ಮುಂಚೆನೇ ಬರುತ್ತೆ, ವರಿ ಮಾಡಬೇಡಿ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ ನೀವು ಏನಾದರೂ ಹೈಯೆಸ್ಟ್ ಮಾರ್ಕ್ಸ್ ತೊಂದರೆ ಅವೇ ಕನ್ಸಿಡರ್ ಆಗುತ್ತೆ. ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿ ತುಂಬ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಇದೆ, ಸರ್ ನಮ್ಮ ಹೈಯೆಸ್ಟ್ ಮಾರ್ಕ್ಸ್ ನಾನು ಸ್ಕೋರ್ ಮಾಡಿದರೆ ನಂಗೆ ಕಡಿಮೆ ಬಂದರೆ ಏನು ಲೋಯೆಸ್ಟ್ ಮಾರ್ಕ್ಸ್ ಇಲ್ಲ. ನೀವು ಸೆಕೆಂಡ್ PUC ಎಕ್ಸಾಮ್ 2 ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನೀವು ಹೈ ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಖಂಡಿತ ನಿಮ್ಗೆ ಅವೇ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಮತ್ತು CET ಕೂಡ ಅವೇ ಕನ್ಸಿಡರ್ ಆಗುತ್ತೆ, ಅದೇ ಕನ್ಸಿಡರ್ ಆಗುತ್ತೆ. ಅದಕ್ಕಾಗಿ ನೀವೇನು ವರಿ ಮಾಡ್ಕೋಬೇಡಿ ಮಾರ್ಕ್ಸ್ ಬಗ್ಗೆ. ನೀವು ಖಂಡಿತ ಸ್ಕೋರ್ ಮಾಡಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಆಗುತ್ತೆ. ಎಕ್ಸಾಮ್ 2 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ 2 ಬರೀತಿದ್ದಾರೆ. ನಿಮಗೆಲ್ಲ ಆಲ್ ದ ಬೆಸ್ಟ್. ಇನ್ ಏಪ್ರಿಲ್ ಏನಂದ್ರೆ ಈಗ 24th ಸ್ಟಾರ್ಟ್ ಆಗುತ್ತೆ. ಎಲ್ಲ ಚೆನ್ನಾಗಿ ಬರ್ರಿ ಅಂತ ವಾಚಿಂಗ್ ದಿಸ್ ವಿಡಿಯೋ.